ಜೊತೆಗೆ ಶ್ಯಾಮ್ ತುಂಬಾನೇ ಸಮಯನ ಕಳೀತಾ ಇರೋದನ್ನ ನೋಡ್ತಾ ಇರುವಂಥ ಶಾಲಿನಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಸಿಹಿಯ ನಿಜವಾದ ತಂದೆ ತಾಯಿ ಶ್ಯಾಮ್ ಮತ್ತು ಶಾಲಿನಿ ಅಂತ ಎಲ್ಲ ವಿಚಾರಗಳು ಶಾಲಿನಿ ಮತ್ತು ಶ್ಯಾಮ್ ಮಾತಾಡ್ತಾ ಇರೋದನ್ನ ಡೋರಿಂದ ಆ ಕಡೆ ನಿಂತ್ಕೊಂಡು ಸೀತಾ ಎಲ್ಲನೂ ಕೂಡ ಕೇಳಿಸ್ಕೊಂಡ್ಬಿಟ್ಲು. ಜೂನ್ 12 ಅಂದರೆ ಅವತ್ತಿನ ದಿನ ಇವರಿಗೆ ಫೋನ್ ಬಂದಿದೆ, ಇವರು ಬಂದಿಲ್ಲ ಅಂದರೆ ಅವತ್ತಿನ ದಿನಾನೇ ಹುಟ್ಟಿರೋದು ಸಿಹಿ. ಹಾಗಾದರೆ ಸಿಹಿ ಖಂಡಿತ ಇವ್ರ ಮಗಳೇ ಅಂತ ಹೇಳಿ ಕನ್ಫರ್ಮ್ ಆಗೋಯ್ತು ಸೀತಾಳಿಗೆ. ಹೀಗಾಗಿ ಅವಸರದಿಂದ ಶ್ಯಾಮ್ನ ಮನೆಯಲ್ಲಿರುವಂತಹ ಸಿಹಿಯನ್ನು ಬೇಗನೆ ತನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ಸೀತಾ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಇಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಚಿಕೆಯನ್ನು ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ. ಅದಕ್ಕೂ ಮುಂಚೆ ತಾವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಸಂಚಿಕೆಯ ಆರಂಭದಲ್ಲಿ ಈ ಕಡೆಯಿಂದ ಸಿಹಿಯ ಜೊತೆ ಮಾತಾಡ್ತಾ ಕೂತ್ಕೊಂಡಿರ್ತಾನೆ ಶ್ಯಾಮ್. ಅದನ್ನು ನೋಡ್ತಾ ಇರುವಂಥ ಶಾಲಿನಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಯಾವಾಗ ನೋಡಿದ್ರು ಸಿಹಿ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀಯ, ನನ್ನ ಜೊತೆಗೆ ನೀನು ಟೈಮನ್ನು ಯಾವಾಗ ಕಳೀತೀಯ ಅಂತ ಹೇಳಿದಾಗ ನಾನು ಸಿಹಿಗೆ ಒಂದು ಕಥೆಯನ್ನು ಹೇಳಿ ಬಂದ್ಬಿಡ್ತೀನಿ ಅಂತ ಹೇಳಿ ಶಾಲಿನಿಗೆ ಹೇಳ್ತಾನೆ ಶ್ಯಾಮ್. ಆಗ ಶಾಲಿನಿಗೆ ತುಂಬಾನೇ ಕೋಪ ಬಂದು ಹಾಗಾದ್ರೆ ನೀನು ಇಲ್ಲೇ ಇರು, ಬರಲೇಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನು ನೋಡಿದಂಥ ಸಿಹಿಗೆ ಒಂದು ರೀತಿ ಇರಿಸು ಮುರುಸಾಗುತ್ತೆ. ಸರಿ, ಆಂಟಿ ತುಂಬಾನೇ ಕೋಪ ಮಾಡ್ಕೊಳ್ತಾ ಇದ್ದಾರೆ, ನೀವು ಹೋಗಿ ಅಂತ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ತಾಳೆ ಸಿಹಿ. ಅದನ್ನು ನೋಡಿದಂಥ ಶ್ಯಾಮ್ಗೆ ತುಂಬಾನೇ ಖುಷಿಯಾಗಿ ಸಿಹಿ ನೀನು ಎಂಥ ಮುದ್ದಾದ ಹುಡುಗಿ, ಎಲ್ಲನೂ ಕೂಡ ಅರ್ಥ ಮಾಡ್ಕೊಂಡು ಬಿಡ್ತೀಯ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆಯಿಂದ ಸೀತಾಳಿಗೆ ಸಿಹಿ ಇಲ್ಲದೆ ಇರೋದ್ರಿಂದ ತುಂಬಾ ಕಸಿವಿಸಿ ಆಗ್ತಾ ಇರುತ್ತೆ, ನಿದ್ದೆ ಬರದೆ ಒದ್ದಾಡ್ತಾ ಇರ್ತಾಳೆ. ಆ ಕಡೆ ಸಿಹಿ ಕೂಡ ಅಯ್ಯೋ ನನ್ನ ಸೀತಮ್ಮ ಹೇಗಿದ್ದಾಳೆ, ನನ್ನ ರಾಮಪ್ಪ ಹೇಗಿದ್ದಾನೆ, ಅವ್ರ ಜೊತೆ ನಾನು ಮಲ್ಕೊಳ್ತಾ ಇದ್ದೆ, ಇಲ್ಲಿ ನಾನು ಒಬ್ಬಂಟಿ ಆಗಿಬಿಟ್ಟೆ ಅಂತ ಹೇಳಿ ನಿದ್ದೆ ಮಾಡದೆ ಅವಳು ಕೂಡ ಒದ್ದಾಡ್ತಾ ಇರ್ತಾಳೆ. ಆಗ ಆ ಕಡೆಯಿಂದ ಸೀತಾ ಅಯ್ಯೋ ನಾನು 2 ದಿನ ಆಯಿತು ಸಿಹಿಯನ್ನು ಬಿಟ್ಟು, ಆದರೆ ನನಗೆ ಏನೂ ಅನಿಸಿರಲಿಲ್ಲ, ಬಟ್ ಇವಾಗ ಯಾಕೆ ಈ ರೀತಿ ಅನ್ನಿಸ್ತಾ ಇದೆ, ಅಲ್ಲಿ ಸಿಹಿಗೆ ಏನೋ ತೊಂದರೆ ಆಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ, ಈಗಲೇ ಹೋಗಿ ಅವಳನ್ನು ಕರ್ಕೊಂಡು ಬಂದುಬಿಡ್ಲಾ ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಅಯ್ಯೋ ಇಷ್ಟೊಂದು ಲೇಟ್ ಆಗಿದೆ, ರಾತ್ರಿ ಟೈಮಲ್ಲಿ ಹೋಗೋದು ಒಳ್ಳೆಯದಾ, ಪರವಾಗಿಲ್ಲ, ನಾನು ನನ್ನ ಮಗಳನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಅವಳು ನೆನಪಾಗ್ತಾ ಇದ್ದಾಳೆ ಅಂದರೆ ನಾನು ಖಂಡಿತ ಹೋಗಲೇಬೇಕು ಅಂತ ಹೇಳಿ ಸೀತಾ ಸಿಹಿಯನ್ನು ಕರ್ಕೊಂಡು ಬರೋಕ್ಕೆ ಅಂತ ಹೇಳಿ ಹೊರಡ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆಯಿಂದ ಶ್ಯಾಮ್ ಬಂದು ಶಾಲಿನಿ ಹತ್ರ ಮಾತಾಡ್ತಾ ಹೇಳ್ತಾನೆ, ಶಾಲಿನಿ ನಾವು ಆದಷ್ಟು ಬೇಗ ಅನಂತಲಕ್ಷ್ಮಿನ ಮೀಟ್ ಆಗಬೇಕು, ನೀನು ಇಷ್ಟೊಂದು ಕೆಟ್ಟದಾಗಿ ಸಿಹಿ ಜೊತೆಗೆ ನಡ್ಕೊಳ್ಬೇಡ, ಪಾಪ ಅವಳು ಎಷ್ಟೊಂದು ಬೇಜಾರು ಮಾಡ್ಕೊಳ್ಳೋಳ, ಅವಳು ಏನು ಹೇಳಿದ್ರು ನಿನಗೆ ಕೇಳಿಸ್ತಾ ಅಂತ ಹೇಳಿದಾಗ ಶಾಲಿನಿ ಹೇಳ್ತಾಳೆ ಅದೇ ಆ ಹುಡುಗಿ ಒಟ ಅಂತ ಮಾತಾಡ್ತಾನೆ ಇರ್ತಾಳೆ, ಇಷ್ಟೊಂದು ಮಾತಾಡೋದನ್ನು ಕೇಳಿಸ್ಕೊಂಡ್ಬಿಟ್ರೆ ನನಗೆ ತಲೆನೋವು ಬಂದ್ಬಿಡುತ್ತೆ, ನನಗೆ ಮೊದಲೇ ಮಕ್ಕಳಂದರೆ ಆಗೋದಿಲ್ಲ, ಅಂಥದ್ರಲ್ಲಿ ಇವಳು ನೋಡಿದರೆ ವಟ ಅಂತ ಹೇಳಿ ಮಾತಾಡ್ತಾನೆ ಇರ್ತಾಳೆ, ನನಗೆ ತಲೆನೋವು ಬಂದ್ಬಿಡುತ್ತೆ ಅಷ್ಟೇ ಅಂತ ಹೇಳಿ ಶಾಲಿನಿ ಹೇಳ್ತಾಳೆ. ಆಗ ಶ್ಯಾಮ್ ಹೇಳ್ತಾನೆ ಮಕ್ಕಳಂದರೆ ಅಷ್ಟೇ ಶಾಲಿನಿ, ಮಕ್ಕಳಂದರೆ ಇದೇ ರೀತಿ ವಟ ಅಂತ ಮಾತಾಡ್ತಾನೆ ಇರ್ತಾರೆ, ಅದರಲ್ಲೇನಿದೆ, ಅವಳಷ್ಟೊಂದು ಮುದ್ದಾಗಿ ಮಾತಾಡ್ತಾಳೆ, ಆದಷ್ಟು ಬೇಗ ನಾವು ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಆಗಿ ನಮ್ಮ ಮಗು ಎಲ್ಲಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಮತ್ತೆ ಶ್ಯಾಮ್ ಹೇಳ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಶಾಲಿನಿಗೆ ತುಂಬಾ ಕೋಪ ಬರುತ್ತೆ. ಪದೇ ನೀನು ಈ ರೀತಿ ಮಾತಾಡಬೇಡ ಶ್ಯಾಮ್, ನೀನು ಈ ರೀತಿ ಮಾತಾಡೋದ್ರಿಂದ ನನಗೆ ಕೋಪ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅಯ್ಯೋ ನಿನಗೆ ನಿನ್ನ ಮಗು ಸಿಗೋದು ಖುಷಿ ಇಲ್ವಾ, ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ತಿದೀಯಾ ಅಂತ ಹೇಳಿ ಶ್ಯಾಮ್ ಕೇಳಿದಾಗ ಶಾಲಿನಿ ಹೇಳ್ತಾಳೆ ಆ ಮಗು ಸತ್ತೋಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದು ನಾನು, ಡಾಕ್ಟರ್ ಅನಂತಲಕ್ಷ್ಮಿ ಅವರಲ್ಲ, ಅವರು ತುಂಬಾ ಒಳ್ಳೆಯವರು, ಅವರು ನಿನ್ನಿಂದ ಏನನ್ನೂ ಕೂಡ ಮುಚ್ಚಿಡೋದಕ್ಕೆ ಟ್ರೈ ಮಾಡಿಲ್ಲ, ಬಟ್ ಮಗು ಸತ್ತೋಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದು ಮಾತ್ರ ನಾನು ಅಂತ ಈ ಕಡೆಯಿಂದ ಶಾಲಿನಿ ಹೇಳ್ತಾಳೆ. ಈ ವಿಚಾರನ ಕೇಳಿಸ್ಕೊಂಡಂತಹ ಶ್ಯಾಮ್ ಒಂದು ಕ್ಷಣ ಶಾಕ್ ಆಗಿ ತುಂಬಾ ಅಲ್ಲೇ ಕಂಗಾಲಾಗಿ ನಿಂತ್ಕೊಂಡು ಬಿಡ್ತಾನೆ. ಆದರೆ ಸಿಹಿನ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಬಂದಿರುವಂಥ ಸೀತಾ ಇನ್ನೇನು ಡೋರ್ ಓಪನ್ ಮಾಡಬೇಕು ಅನ್ನೋಷ್ಟರಲ್ಲಿ ಇವರಿಬ್ಬರು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಡೋರ್ ಹತ್ರನೇ ನಿಂತ್ಕೊಂಡು ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿಬಿಡ್ತಾಳೆ. ಆಗ ಶಾಲಿನಿ ಶ್ಯಾಮ್ಗೆ ಹೇಳ್ತಾ ಇರ್ತಾಳೆ, ಜೂನ್ 12ನೇ ತಾರೀಕು ನನಗೆ ಕಾಲ್ ಬರ್ತಾ ಇತ್ತು ಡಾಕ್ಟರ್ ಅನಂತಲಕ್ಷ್ಮಿ ಅವ್ರ ಕಡೆಯಿಂದ, ನನ್ನ ಕೈಯಲ್ಲಿ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ನೀನು ಲಂಡನ್ಗೆ ಹೋಗ್ಬಿಟ್ಟಿದ್ದೆ, ನಿನ್ನ ಜೊತೆ ನನಗೂ ಕೂಡ ಲಂಡನ್ಗೆ ಬರಬೇಕು ಅನ್ನೋ ಆಸೆ ಇತ್ತು, ಆದರೆ ನೀನು ನನ್ನನ್ನು ಬಿಟ್ಟೋಗ್ಬಿಟ್ಟೆ, ಅದಾದ ನಂತರ ಆ ಮಗುವನ್ನು ನಾನು ಒಬ್ಬಳೇ ನೋಡ್ಕೊಳ್ಳೋದಕ್ಕೆ ನನಗೆ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಆ ದಿನ ಅನಂತಲಕ್ಷ್ಮಿ ಅವ್ರಿಗೆ ಮಾಡ್ತಾ ಇರುವಂಥ ಫೋನನ್ನು ರಿಸೀವ್ ಮಾಡಲೇ ಇಲ್ಲ, ನಾನು ಅವ್ರಿಗೇನು ಕೂಡ ರೆಸ್ಪಾನ್ಸ್ ಮಾಡಲೇ ಇಲ್ಲ ಅಂತ ಹೇಳಿ ಶಾಲಿನಿ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ಸೀತಾ ಕೂಡ ಅಯ್ಯೋ ಜೂನ್ 12 ಅಂದರೆ ಸಿಹಿ ಹುಟ್ಟಿರುವಂಥ ದಿನ, ಹಾಗಾದರೆ ಅವತ್ತು ಸಿಹಿನ ನೋಡೋದಕ್ಕೆ ಬರದೇ ಇರುವಂಥ ಅವ್ರ ಅಪ್ಪ ಅಮ್ಮ ಇವರೇನಾ, ಹಾಗಾದರೆ ಇವರೇನಾ ಈ ಕೆಲಸ ಮಾಡಿದ್ದು ಅಂತ ಹೇಳಿ ತುಂಬಾ ಗಾಬರಿ ಆಗ್ತಾಳೆ. ಆಗ ಶ್ಯಾಮ್ ತುಂಬಾ ಗಾಬರಿಯಾಗಿ ನೀನು ನನಗೆ ದೊಡ್ಡ ಮೋಸ ಮಾಡಿಬಿಟ್ಟೆ, ನನ್ನ ಹೆಂಡ್ತಿನೇ ನನಗೆ ಮೋಸ ಮಾಡಿಬಿಟ್ಲು ಅಂದರೆ ನನಗೆ ನಂಬೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಗಾಬರಿ ಆಗಿಬಿಡ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಸೀತಾಳ ಅಣ್ಣ ಸೀತಾಳ ಕಡೆಯಿಂದ ಅವಳ ಮನೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಆಲೋಚನೆಯಿಂದ ವಂಚನೆ ಆಗ್ತಾ ಇರ್ತಾನೆ. ಅವಳೇನಾದರೂ ನನಗೆ ಈ ಮನೆಯನ್ನು ಕೊಟ್ಟಿಲ್ಲ ಅಂದರೆ ಸಿಹಿ ಅವಳಿಗೆ ಹುಟ್ಟಿರೋ ಮಗುನೇ ಅಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಹೇಳ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆಯಿಂದ ಅವನ ಹೆಂಡತಿ ಹೇಳ್ತಾ ಇರ್ತಾಳೆ, ನಿನಗೆ ಗೊತ್ತು ಅವಳು ನಿಜಾನ ಅವ್ರ ಮನೆಯಲ್ಲಿ ಹೇಳಿಲ್ಲ ಅಂತ ಹೇಳಿದಾಗ ಇಲ್ಲ ನನಗೆ ಕರೆಕ್ಟಾಗಿ ಗೊತ್ತು, ಈ ಸಾರಿ ದಸರಾ ಹಬ್ಬಕ್ಕೆ ಅವರೆಲ್ಲರನ್ನೂ ಕೂಡ ಕರೆಯೋಣ, ಅವಳು ಅವ್ರ ಮನೆಯಲ್ಲಿ ಎಷ್ಟೊಂದೆಲ್ಲ ಸತ್ಯಗಳನ್ನು ಹೇಳಿದ್ದಾಳೆ, ಎಷ್ಟೆಲ್ಲ ಸುಳ್ಳುಗಳನ್ನು ಹೇಳಿದ್ದಾಳೆ
ಅಂತ ಹೇಳಿ ಅವರಿಂದನೇ ನಾವು ಬಾಯಿ ಬಿಡಿಸೋಣ ಅಂತ ಹೇಳಿ ಇವನು ಅಂದ್ಕೊಳ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ತುಂಬಾ ತಾಳ್ಮೆ ತಪ್ಪಿದಂಥ ಸೀತಾ ಹಾಗಾದರೆ ಸಿಹಿಯ ನಿಜವಾದ ತಂದೆ ತಾಯಿ ಶ್ಯಾಮ್ ಮತ್ತು ಶಾಲಿನಿನೇ, ಹಾಗಾದರೆ ನಾನು ಸಿಹಿನ ಇಲ್ಲಿ ಬಿಡೋದು ಒಳ್ಳೆಯದಲ್ಲ ಅಂತ ಹೇಳಿ ಬೇಗನೆ ಡೋರನ್ನು ನಾಕ್ ಮಾಡ್ತಾಳೆ. ಆಗ ಅಲ್ಲಿಗೆ ಬಂದಂಥ ಶ್ಯಾಮ್ ಡೋರನ್ನು ಓಪನ್ ಮಾಡಿದಾಗ ನಾನು ಸಿಹಿನ ಕರ್ಕೊಂಡು ಹೋಗ್ತೀನಿ, ಅವಳಿಗೆ ಸ್ವಲ್ಪ ಔಷಧಿ ಕೊಡಬೇಕು ಅಂತ ಹೇಳಿ ಅವಸರವಾಗಿ ಸಿಹಿನ ಕರ್ಕೊಂಡು ಸೀತಾ ಅಲ್ಲಿಂದ ಹೊರಟೇ ಹೋಗ್ಬಿಡ್ತಾಳೆ. ಇದನ್ನು ನೋಡಿದಂತಹ ಶ್ಯಾಮ್ ಮತ್ತು ಶಾಲಿನಿಗೆ ಒಂದು ಸ್ವಲ್ಪ ಗಾಬರಿ ಅನಿಸುತ್ತೆ. ಆಗ ಸೀತಾ ದಾರಿಲೆಲ್ಲ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾಳೆ, ಹಾಗಾದರೆ ಇಷ್ಟು ದಿನ ಇವಳು ಇಷ್ಟೊಂದು ಹೊಂದಾಣಿಕೆಯಿಂದ ಅವ್ರ ಜೊತೆಗೆ ಇದ್ದಿದ್ದು ಅದಕ್ಕೇನಾ, ನಿಜವಾದ ತಂದೆ ತಾಯಿ ಅವರೇ ಅನಿಸುತ್ತೆ. ಹಾಗಾದರೆ ನಾನು ಸಿಹಿನ ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಡಾಕ್ಟರ್ ಅನಂತಲಕ್ಷ್ಮಿಯವರು ಕೂಡ ರಾಮ್ ಮುಂದೆ ಯಾವುದೇ ರೀತಿಯಾದಂಥ ಸತ್ಯನ ಹೇಳಿಲ್ಲ, ಅವರು ನನಗೆ ತುಂಬಾ ದೊಡ್ಡ ಹೆಲ್ಪ್ ಮಾಡಿಬಿಟ್ರು, ಇದಕ್ಕೆ ನಾನು ಅವರಿಗೆ ಯಾವತ್ತೂ ಕೂಡ ಋಣಿಯಾಗಿರ್ತೀನಿ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಶಾಲಿನಿ ಶ್ಯಾಮ್ಗೆ ಹೇಳ್ತಾ ಇರ್ತಾಳೆ, ಸೀತಾ ಏನಾದರೂ ನಾವೆಲ್ಲ ಮಾತಾಡಿದ್ದು ಕೇಳಿಸ್ಕೊಂಡ್ಬಿಟ್ಲಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ನೀನು ಮಾಡಿರೋದು ತಪ್ಪು, ಅದಕ್ಕೋಸ್ಕರ ನಿನ್ಗೆ ಇಷ್ಟೆಲ್ಲ ಭಯ ಕಾಡ್ತಾ ಇದೆ, ನೀನು ಮಾತಾಡಿರೋದನ್ನು ಅವರು ಕೇಳಿಸ್ಕೊಂಡ್ರ ಇವರು ಕೇಳಿಸ್ಕೊಂಡ್ರ ಅಂತ ಹೇಳಿ ನೀನು ದೊಡ್ಡ ಸುಳ್ಳು ಮತ್ತು ಮೋಸಗಾತಿ ಅಂತ ಹೇಳಿ ಶ್ಯಾಮ್ ಹೇಳಿದಾಗ ಶಾಲಿನಿಗೆ ತುಂಬಾ ಬೇಜಾರಾಗಿ, ನಾನು ಹೇಳೋದನ್ನು ಅರ್ಥ ಮಾಡ್ಕೋ ಪ್ಲೀಸ್, ನನಗೆ ಆ ಒಂದು ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ, ಅದಕ್ಕೆ ಈ ರೀತಿ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಶಾಲಿನಿ ಎಷ್ಟೇ ಕೇಳ್ಕೊಂಡ್ರು ಕೂಡ ಶ್ಯಾಮ್ ಅವಳನ್ನು ಕ್ಷಮಿಸದೆ ನೀನಿಲ್ಲಿಂದ ಹೊರಟೋಗು ಅಂತ ಹೇಳಿ ಅವಳನ್ನು ಅವಳ ರೂಮ್ಗೆ ಕಳಿಸ್ಬಿಡ್ತಾನೆ. ಬಟ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಈ ಒಂದು ವಿಚಾರನ ನೀನು ಯಾರಿಗೂ ತಿಳಿಸ್ಬೇಡ ಅಂತ ಹೇಳಿ ಬೇಡಿಕೊಳ್ತಾನೆ. ಆಗ ಶಾಲಿನಿ ತನ್ನ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಆದರೆ ನಾನು ಈ ವಿಚಾರನ ಭಾರ್ಗವಿ ಅವ್ರಿಗೆ ಹೇಳ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಮತ್ತು ಕೂಡ ಗಾಬರಿ ಆಗ್ತಾಳೆ. ಮನೆಗೆ ಹೋದಂಥ ಸೀತಾ ಸಿಹಿಯನ್ನು ಬೆಡ್ ಮೇಲೆ ಮಲಗಿಸಿ ರಾಮುಖನ ನೋಡಿ ತುಂಬಾ ಬೇಜಾರಾಗ್ತಾಳೆ. ಅಯ್ಯೋ, ಈ ರೀತಿ ಆದರೆ ಹೇಗೆ, ಮಗಳನ್ನು ಬಿಟ್ಟು ಇರ್ತೀಯ ರಾಮ್, ನೀನು ಪ್ರಪಂಚದಲ್ಲಿ ಯಾರೂ ಕೂಡ ಹಚ್ಕೊಳ್ಳದೇ ಇರೋಷ್ಟು ಮಗಳನ್ನು ಹಚ್ಕೊಂಡು ಬಿಟ್ಟಿದೀಯಾ. ಈ ರೀತಿ ಆದಾಗ ನೀನು ಮಗಳನ್ನು ಬಿಟ್ಟು ಇರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಫ್ರೆಂಡ್ಶಿಪ್ಗೋಸ್ಕರ ನಿನ್ನ ಮಗಳನ್ನು ನೀನು ತ್ಯಾಗ ಮಾಡೋದಕ್ಕೆ ರೆಡಿ ಇದೆಯಾ, ಅದಕ್ಕೋಸ್ಕರ ಈ ವಿಚಾರದಲ್ಲಿ ನಾನು ನಿನಗೆ ಯಾವತ್ತೂ ಕೂಡ ಹೆಲ್ಪ್ ಮಾಡೋದಿಲ್ಲ, ನಾವೆಲ್ಲರೂ ಕೂಡ ಒಂದಾಗಿ ಇರಬೇಕು, ನಾನು ಸಿಹಿನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಅಂದ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡು ಬಿಡ್ತಾಳೆ. ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತಾವಾಗುತ್ತದೆ ಸ್ನೇಹಿತರೆ. ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.